ರಕ್ಕಸಪುರದವಳು ಈ ವಾರ ರಿಲೀಸ್ ಆಗ್ತಿರೋ ಸಿನಿಮಾ. ಸೊ ಮೈನ್ ಲೀಡ್ ಆಗಿ ರಾಜ್ಬಿ ಶೆಟ್ಟಿ ಅವರು, ಸ್ವಾದಿಷ್ಟ ಅವರು ಮತ್ತೆ ಅರ್ಚನಾ ಕೊಟ್ಟಿಗೆ ಅವ್ರು ನಟನೆ ಮಾಡಿರೋದು. ನಾನು ಏನೋ ಝೀರೋ ಎಕ್ಸ್ಪೆಕ್ಟೇಷನ್ ಥಿಯೇಟರ್ ಹೋಗಿದ್ದು. ಬಿಕಾಸ್ ರವಿ ಸಾರಂಗ ಹೊಸ ಡೈರೆಕ್ಟರ್, ಫಸ್ಟ್ ನಿರ್ದೇಶನ ಸಿನಿಮಾದು. ಬಟ್ ಒಂದು ಹೋಪ್ ಅಂದ್ರೆ ಇವರು ಪ್ರೇಮ್ಸ್, ಜೋಗಿ ಪ್ರೇಮ್ ಅವರ ಶಿಷ್ಯ, ಅವರ ಒಂದು ಬಳಗದಲ್ಲಿ ಬಂದಂತಹ ಒಬ್ಬ ಡೈರೆಕ್ಟರ್. ಸೊ ಅದರಿಂದ ಒಂದು ಚಿಕ್ಕ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಝೀರೋ ಎಕ್ಸ್ಪೆಕ್ಟೇಷನ್ ಇಂದಾನೆ ಹೊರಗಡೆ ಹೋದೆ. ಥಿಯೇಟರ್ ಒಳಗಡೆ ಹೋಗಿದ ತಕ್ಷಣ ಸ್ಟಾರ್ಟಿಂಗ್ ಇಂದಾನೆ ಎಷ್ಟು ಟೈಟ್ ಸ್ಕ್ರೀನ್ ಪ್ಲೇ ಅಂದ್ರೆ, ಸೊ ನಿಜವಾಗ್ಲೂ ಹೇಳ್ತೀನಿ, ಸ್ಟೋರಿ ಗ್ರಿಪ್ಪಿಂಗ್ ಆಗಿರ್ಬೋದು, ಆ ಒಂದು ಸೀಕ್ವೆನ್ಸ್ಗಳು, ಆ ಡೈಲಾಗ್ಸ್ಗಳು, ಮತ್ತೆ ಆ ಸ್ಕ್ರೀನ್ ಪ್ಲೇ ಸಖತ್ ಟೈಟ್ ಆಗಿದೆ ಸಿನಿಮಾ ಮಾತ್ರ. ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಲೈನು ತುಂಬಾ ಚಿಕ್ಕ ಲೈನು. ಒಂದು ಊರು, ಸೊ ರಕ್ಕಸಪುರ ಅಂತ ಒಂದು ಊರಿರುತ್ತೆ. ಆ ಊರಲ್ಲಿ ಸೀರಿಯಲ್, ಸೊ ಮರ್ಡರ್ಸ್ ಆಗ್ತಾ ಇರುತ್ತೆ, 1, 2, 3 ಅಂತ. ಸೊ ಮರ್ಡರ್ಗೂ ಒಂದು ಕನೆಕ್ಷನ್ ಇರುತ್ತೆ. ಆ ಮರ್ಡರ್ ಮಾಡ್ತಿರೋ ವ್ಯಕ್ತಿ ಅವ್ರು ಯಾರು ಅನ್ನೋದೇ ಸ್ಟೋರಿ. ಬಟ್ ಇದ್ರಲ್ಲಿ ಏನಿದೆ ಗುರು, ಎಲ್ಲಾ ಥ್ರಿಲ್ಲರ್ ಸಿನಿಮಾಗಳು, ಎಲ್ಲಾ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳು ಹಿಂಗೆ ಇರುತ್ತೆ. ಸೊ ಅದ್ರಲ್ಲಿ ಏನ್ ವಿಶೇಷ ಇದೆ ಅಂತ ನೀವು ಅನ್ಕೊಬಹುದು. ಬಟ್ ಒಂದು ಪಾಯಿಂಟ್ ಇದೆ, ಆ ಪಾಯಿಂಟ್ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ಹೀರೋ ರಾಜ್ಬಿ ಶೆಟ್ಟಿ ಅವ್ರಿಗೆ ಒಂದು ಪ್ರಾಬ್ಲಮ್ ಇರುತ್ತೆ, ಮೆಂಟಲಿ ಒಂದು ಪ್ರಾಬ್ಲಮ್. ಅದೇನು ಅಂತ ನೀವು ಸಿನಿಮಾದಲ್ಲಿ ತಿಳ್ಕೊಳ್ಳಿ. ಸೊ ಆ ಪ್ರಾಬ್ಲಮ್ ಇಂದಾನೇ ಈ ಒಂದು ಕೇಸ್ನ ಸಾಲ್ವ್ ಮಾಡ್ತಾರೆ. ಸೊ ಅವ್ರಿಗಿರೋ ಆ ಪ್ರಾಬ್ಲಮ್ಮೇ ಅವ್ರಿಗೆ ವರದಾನವಾಗುತ್ತೆ ಎಂಡಲ್ಲಿ. ಸೊ ಅದರಿಂದಾನೇ ಅವರು ಕೊಲೆಗಾರ ಯಾರು ಅಂತ ಕಂಡುಹಿಡಿತಾರೆ ಅಂತ ನಂಬ್ತೀರಾ ನೀವು? ನಂಬಲೇಬೇಕು. ಸೊ ಸಿನಿಮಾ ನೋಡ್ಬೇಕು, ನಂಬಬೇಕು ಅಂತಂದ್ರೆ ಅದನ್ನ ನಂಗೆ ಆ ಪಾಯಿಂಟ್ ತುಂಬಾ ಇಷ್ಟ ಆಯ್ತು. ಇನ್ನೊಂದು ಪಾಯಿಂಟ್, ಕೊಲೆಗಾರ ಯಾವತ್ತೂ ನಮ್ಮ ಸುತ್ತಮುತ್ತನೇ ಇರ್ತಾರೆ. ಸೊ ಯಾವುದೇ ಒಂದು ಥ್ರಿಲ್ಲರ್ ಸಿನಿಮಾಗಳು ನೋಡ್ಬೇಕಾದ್ರೆ ನಮ್ಮ ಕಣ್ಮುಂದನೇ ಇರ್ತಾರೆ, ನಮಗ್ ಕಾಣಿಸ್ತಾ ಇರ್ತಾರೆ. ಈ ಸಿನಿಮಾದಲ್ಲಿ ವಿಶೇಷ ಏನಪ್ಪಾ ಅಂದ್ರೆ, ನಾನು ನೋಡಿದ ತಕ್ಷಣ ಒಬ್ಬರ ಮೇಲೆ ಡೌಟ್ ಬಂತು. ಬಟ್ ಅವ್ರು ಆಗಿಲ್ದೇ ಇದ್ರು, ಬಟ್ ಅವರು ಒಂದು ಪಾರ್ಟ್ ಇತ್ತು ಅಂತ ಅನಿಸ್ತು. ಬಟ್ ಸ್ಟೋರಿ ಬಿಟ್ಕೊಡ್ತಾ ಇಲ್ಲ, ಒಂದು ಹಿಂಟ್ ಕೊಡ್ತಾ ಇದ್ದೀನಿ. ಸೊ ಕೊಲೆಗಾರ ಹೆಂಗಿರ್ತಾರೆ ಅಂದ್ರೆ ಈ ಸಿನಿಮಾದಲ್ಲಿ ಊಹೆ ಮಾಡಕ್ಕೂ ಆಗಲ್ಲ ನಮ್ ಕೈಲಿ. ಬಟ್ ಒಬ್ಬರ ಮೇಲೆ ಡೌಟ್ ಬರುತ್ತೆ ಕನ್ಫರ್ಮ್ ಆಗಿ. ಒಬ್ರಲ್ಲ, ಆ ಸಿನಿಮಾದಲ್ಲಿ ಬರೋ ಪ್ರತಿಯೊಂದು ಪಾತ್ರಗಳ ಮೇಲೂ ನಮ್ಗೆ ಒಂದೊಂದ್ ಕಣ್ಣು ಹೋಗ್ತಾ ಇರುತ್ತೆ. ಬಟ್ ಊಹೆಗೆ ಮೀರಿದ ಒಂದು ಸಸ್ಪೆನ್ಸ್ ಇದೆ ಸಿನಿಮಾದಲ್ಲಿ. ಹಾಗೆ ಇನ್ನೊಂದು ಮೇಜರ್ ಆಗಿ ರಾಜ್ಬಿ ಶೆಟ್ಟಿ ಅವರ ಜೊತೆಗೆ ಇನ್ನೊಂದು ಪಾತ್ರದ ಒಂದು ಭಯಂಕರ ಒಂದು ನಟನೆ ನಿಮ್ಗೆ ಇಷ್ಟ ಆಗುತ್ತೆ ಎಂಡಲ್ಲಿ ಬರ್ಬೇಕಾದ್ರೆ. ಸೊ ಥ್ರೋಟ್ ಸಿನಿಮಾದಲ್ಲಿ ಕ್ಯಾರಿ ಮಾಡಿ ತಗೊಂಡೋಗೋದು ರಾಜ್ಬಿ ಶೆಟ್ಟಿ ಅವರಾದ್ರೆ, ಎಂಡ್ ಒಂದು 15-20 ನಿಮಿಷ ಒಂದು ತಗೊಂಡೋಗ್ತಾರೆ ಒಬ್ರು. ಸೊ ನಿಜವಾಗ್ಲೂ ನೀವು ಅವರ ನಟನೆನ ನೋಡ್ತಾ ಇದ್ರೆ ವಾವ್, ಕೊನೆಗೆ ಥಿಯೇಟರ್ನ ಹೊರಗಡೆ ಬರ್ಬೇಕಾದ್ರೆ ಅವ್ರೊಬ್ರೇ ನೆನ್ಪಿರುತ್ತೆ, ಅವ್ರು ಯಾರು, ಸೊ ಏನು ಎತ್ತ ಅಂತ ಅನ್ನೋ ಒಂದು ಕುತೂಹಲ ಮೂಡಿಸುತ್ತೆ. ಸೊ ಹಂಗಿದೆ ಸಿನಿಮಾ, ಹಂಗಿದೆ ಒಂದು ಸಿನಿಮಾದ ಒಂದು ಹೇಳೆ. ಸೊ ದಯವಿಟ್ಟು ಥ್ರಿಲ್ಲರ್ಸ್, ಈ ಕ್ರೈಮ್ ಥ್ರಿಲ್ಲರ್ಸ್, ಸೈಕಾಲಜಿಕಲ್ ಥ್ರಿಲ್ಲರ್ಸ್ ನ ಇಷ್ಟಪಡೋರ್ಗೆ ಮಾಡಿದಂತಹ ಸಿನಿಮಾ. ಮಾತು ಹೇಳ್ತಾನೆ ಇರ್ತಾರೆ, ಮಲಯಾಳಂ ಅಲ್ಲಿ ಅಂತ ಕ್ರೈಮ್ ಥ್ರಿಲ್ಲರ್ ಬಂತು, ತಮಿಳಲ್ಲಿ ಅಂತ ಕ್ರೈಮ್ ಥ್ರಿಲ್ಲರ್ ಬಂತು ಅಂತ. ಕನ್ನಡದಲ್ಲಿ ಅಚ್ಚ ಕನ್ನಡ ಸಿನಿಮಾ. ಸೊ ಅಚ್ಚ ಕನ್ನಡದಲ್ಲಿ ಒಂದು ಕ್ರೈಮ್ ಥ್ರಿಲ್ಲರ್ ಬಂದಿದೆ. ರಾಜ್ಬಿ ಶೆಟ್ಟಿ ಅವ್ರ ಮೈನ್ ಲೀಡ್ ಆಗಿ ಆಕ್ಟ್ ಮಾಡಿದ್ದಾರೆ. ಸೊ ದಯವಿಟ್ಟು ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ. ಅಂಡ್ ಮೇಜರ್ಲಿ ಹೇಳ್ಬೇಕು ಅಂದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಗುರು, ಆ ಹಂಟಿಂಗ್ ಹೆಂಗಿದೆ ಅಂದ್ರೆ, ನನ್ಗೆ ಥಿಯೇಟರ್ನ ಹೊರಗಡೆ ಬಂದು ಒಂದು 2-3 ಅವರ್ಸ್ ಸ್ವಲ್ಪ ಮ್ಯೂಸಿಕ್ ಅದೇ ಮೂಡಲ್ಲೇ ಇದ್ದೆ ಆಕ್ಚುಲಿ. ಅಷ್ಟು ಮ್ಯೂಸಿಕ್ ಇಂಪ್ಯಾಕ್ಟ್ ಇದೆ ಸಿನಿಮಾದಲ್ಲಿ. ಸೊ ಹ್ಯಾಟ್ಸ್ ಆಫ್ ಅರ್ಜುನ್ ಧನಿಯಾ ಸರ್, ನಿಮ್ಮ ಮ್ಯೂಸಿಕ್ಗೆ ಥ್ಯಾಂಕ್ ಯು. ಇಂಥ ಸಿನಿಮಾ ಕೊಟ್ಟಿದ್ದಕ್ಕೆ ರವಿ ಸಾರಂಗ ಅವರು ಫಸ್ಟ್ ಸಿನಿಮಾದಲ್ಲೇ ಗೆದ್ದಿದ್ದಾರೆ. ಸೊ ನೀವು ಈ ವಾರ ಸಿನಿಮಾ ನೋಡ್ಬೇಕು ಅಂತ ಅನ್ಕೊಂಡ್ರೆ ರಕ್ಕಸಪುರದಳು ನೋಡಬಹುದು. ಥ್ಯಾಂಕ್ ಯು. ಅಂಡ್ ನೋಡಿದವರು ಆಲ್ರೆಡಿ ಪೈಟ್ ಪ್ರೀಮಿಯರ್ ಅಲ್ಲಿ ಅಂಡ್ ಫಸ್ಟ್ ಶೋ ಇವತ್ತು 10 ಗಂಟೆ ರಿಲೀಸ್ ಆಗ್ತಿರೋದ್ರಿಂದ ನಿಮ್ಗೆ ಏನ್ ಅನ್ನಿಸ್ತು, ಸೊ ನಿಮ್ಗೆ ಯಾವ ಪಾಯಿಂಟ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.